ಪಕ್ಕದಲ್ಲೇ ಇದ್ದಂತಹ ಮಹೇಶ್ಗೆ ಗಾಬರಿ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ. ಈ ಬಾರಿ ಆ ಹೆಣವನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಮಹೇಶ್. ಪೂಜೆ ಮಾಡೋಕ್ಕೆ ಶುರು ಮಾಡಿ 1 ಅವರ್ ಆಗುತ್ತೆ. ಮಾಡ್ತಾ ಮಾಡ್ತಾ ಆ ಹೆಣದ ಕಣ್ಣು ಈ ಬಾರಿ ಬೆಳ್ಳಗಾಗೋದಕ್ಕೆ ಶುರುವಾಗುತ್ತೆ. ಅದನ್ನು ನೋಡಿ ಗಾಬರಿ ಆದರೂ ಸಹಿಸ್ಕೊಂಡಿರ್ತಾನೆ ಮಹೇಶ್. ಯಾಕಂತ ಹೇಳಿದ್ರೆ ಗುರುಗಳು ಹೇಳಿರ್ತಾರೆ, ಇದೊಂದು ರೀತಿ ಭ್ರಮೆಯನ್ನು ತಂದುಕೊಡುತ್ತೆ. ಪೂಜೆ ಆಗೋವರೆಗೂ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು, ಆದರೆ ನಿನಗೆ ನಿಧಿ ಸಿಗೋದಿಲ್ಲ ಅಂತ ಹೇಳಿರ್ತಾರಲ್ಲ. ಹಾಗಾಗಿ ಮಹೇಶ್ ಈ ಸತಿ ಕಿರ್ಚೋದಿಲ್ಲ. ಆದರೂ ಕೂಡ ಇದ್ದಕ್ಕಿದ್ದಂಗೆ ಆ ಹೆಣ ಏನಿದೆ ಮಹೇಶ್ನ ಕೈಯನ್ನು ಜೋರಾಗಿ ಹಿಡ್ಕೊಂಡು ಇಳಿಯೋದಕ್ಕೆ ಶುರು ಮಾಡುತ್ತೆ. ಆಗ ಮಹೇಶ್ ಗಾಬರಿಯಿಂದ ಕಿರ್ಚ್ಕೊಂಡು, ಗುರುಜಿ ನೋಡಿ ಹೆಣ ನನಗೆ ಕೈ ಹಿಡ್ಕೊಂಡಿದೆ ಅಂತ ಕಿರಿಸಿದಾಗ ಆ ತಾಂತ್ರಿಕ ಕಣ್ಣು ಬಿಟ್ಟು ನೋಡಿದ್ರೆ ಆ ಹೆಣ ನಿಜವಾಗ್ಲೂ ಮಹೇಶ್ನ ಕೈಯನ್ನು ಹಿಡಿದು ಎಳಿತಾ ಇರುತ್ತೆ. ಪಕ್ಕದಲ್ಲೇ ಇದ್ದಂತಹ ವಿಭೂತಿಯನ್ನು ಆ ಹೆಣದ ಮೇಲೆ ಸಿಡಿಸ್ತಾನೆ ಮಾಂತ್ರಿಕ. ಆಗ ಆ ಹೆಣ ನೆಲಕ್ಕೆ ಉರುಳೋಗುತ್ತೆ. ಅಲ್ಲಿದ್ದಂತಹ ತಾಂತ್ರಿಕ ಮಹೇಶ್ ಕೇಳ್ತಾನೆ, ಮಹೇಶ್ ಪೂಜೆ ಎಲ್ಲ ಮುಗ್ದೋಯ್ತು, ಈಗ ಈ ಹೆಣದ ಅವಶ್ಯಕತೆ ನಮಗಿಲ್ಲ. ಯಾವೊಂದು ಗುಂಡಿಯಿಂದ ಈ ಹೆಣವನ್ನು ತಗೊಂಡ್ಬಂದಿದೆಯೋ ಅದೇ ಗುಂಡಿಗೆ ಹಾಕಿ ಮುಚ್ಚಿಬಿಡು ಈ ಹೆಣವನ್ನು ಅಂತ ಹೇಳ್ತಾನೆ. ಆಗ ಮಹೇಶ್, ಅಲ್ಲ ಗುರುಜಿ, ಹಾಗಾದರೆ ಪೂಜೆ ಎಲ್ಲ ಮುಗ್ದೋಯ್ತಾ, ನನಗೆ ನಿಧಿ ಸಿಗುತ್ತಲ್ವಾ ಅಂತ ಆ ಭಯದಲ್ಲೂ ಕೂಡ ಆ ತಾಂತ್ರಿಕನಿಗೆ ಮಹೇಶ್ ಕೇಳ್ತಾನೆ. ಹಾಂ, ನಿನಗೆ ನಿಧಿ ಸಿಗುತ್ತೆ, ಬೇಗ ನಾನು ಹೇಳ್ದಂಗೆ ಈ ಹೆಣವನ್ನು ಆ ಗುಂಡಿ ಹಾಗೆ ಮುಚ್ಚಿ ನನ್ನ ಮನೆಗೆ ಬಾ, ನಾನು ಹೇಳ್ತೀನಿ ಹೇಗೆ ನಿಧಿಯನ್ನು ಪಡ್ಕೋಬೇಕು ಅಂಥೇಳಿ ಬೇಗನೆ ತನ್ನ ಪೂಜಾ ಸಾಮಗ್ರಿಗಳನ್ನ ಬ್ಯಾಗ್ನಲ್ಲಿ ತುಂಬಿಸ್ಕೊಂಡು ಗಾಬರಿಯಿಂದನೇ ಆ ತಾಂತ್ರಿಕ ಅಲ್ಲಿಂದ ಹೊರಟು ಬಿಡ್ತಾನೆ. ಆಗ ಮಹೇಶ್ ಕೂಡ ಆ ತಾಂತ್ರಿಕ ಹೇಳೋ ರೀತಿಯೇ ಆ ಹೆಣವನ್ನು ಎತ್ಕೊಂಡು ಹೋಗಿ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆಯೆಲ್ಲ ನೆನೆಸ್ಕೊಂಡಾಗ ಮಹೇಶ್ ಹೃದಯ ಕಂಪಿರುತ್ತೆ. ಯಾಕಂತ ಹೇಳಿದ್ರೆ ಅವನ ಕೈಯನ್ನು ಹಿಡಿದು ಎಳೆದಿತ್ತು ಆ ಒಂದು ಹೆಣ. ಹಾಗಾಗಿ ಅದನ್ನೆಲ್ಲ ನೆನೆಸ್ಕೊಂಡು ಮಹೇಶ್ ಒಂದು ಬಟ್ಟೆಯನ್ನು ತಗೊಂಡು ಅದರ ಕಾಲಿಗೆ ಕಟ್ಟಿ ಆ ಒಂದು ಹೆಣವನ್ನು ಎಳ್ಕೊಂಡು ಹೋಗ್ತಾನೆ ಆ ಒಂದು ಜಾಗಕ್ಕೆ ಹೂತು ಹಾಕೋದಕ್ಕೆ. ಎಳ್ಕೊಂಡು ಹೋಗ್ತಾ ಆ ಜಾಗ ಕೂಡ ಬರುತ್ತೆ. ಮೊದಲು ಆ ಗುಂಡಿ ಇತ್ತಲ್ಲ, ಆ ಹೆಣ್ಣು ಮಗಳನ್ನ ಹೂಟಾಕಿದ್ದಂತಹ ಗುಂಡಿ, ಆ ಜಾಗ ಬರುತ್ತೆ. ಆ ಜಾಗದಲ್ಲಿ ಹೂಟಾಗೋದಕ್ಕೆ ಆ ಹೆಣವನ್ನು ಇಳಿಸಿ ಮಣ್ಣನ್ನೆಲ್ಲ ಹಾಕಿ ಹೂಳೋದಕ್ಕೆ ಶುರು ಮಾಡ್ತಾನೆ. ಆದರೆ ಎಷ್ಟೇ ಮಣ್ಣು ಹಾಕಿದ್ರೂ ಕೂಡ ಆ ಹೆಣ ಮುಚ್ಕೊಳ್ತಾನೆ ಇರೋದಿಲ್ಲ. ಆಗ ಅವನ ಕೈಯಲ್ಲಿದ್ದಂತಹ ಆ ಬೂದಿಯ ಪ್ಯಾಕೆಟಿಂದ ಬೂದಿಯನ್ನು ತೆಗೆದು ಆ ಹೆಣದ ಮೇಲೆ ಹಾಕಿ ಮತ್ತೆ ಮಣ್ಣನ್ನು ಮುಚ್ಚಿ ಹಾಕ್ತಾನೆ. ಕೊನೆಗೂ ಆ ಹೆಣವನ್ನು ಮಹೇಶ್ ಆ ಒಂದು ಹೆಣವನ್ನು ಹೂತಾಕಿ ಆ ಸ್ಮಶಾನದಿಂದ ಆಚೆ ಬರಬೇಕಾದ್ರೆ ಒಂದಷ್ಟು ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಏನು ಅಂತ ಹೇಳಿದ್ರೆ, ಯಾಕೆ ಆ ತಾಂತ್ರಿಕ ಅಷ್ಟೊಂದು ಭಯಭೀತನಾಗಿ ಗಾಬರಿಯಿಂದ ಪೂಜಾ ಸಾಮಗ್ರಿಗಳನ್ನ ಬ್ಯಾಗ್ನಲ್ಲಿ ತುಂಬಿಸ್ಕೊಂಡು ಓಡೋದ? ಬಹುಶಃ ಅವನಿಗೂ ಈ ಒಂದು ಹೆಣದ ಕಾಟ ಅಥವಾ ದೆವ್ವದ ಕಾಟ ಅನಿಸಿರಬೇಕು. ಅದಕ್ಕೆ ಭಯ ಬಿದ್ದು ಅಲ್ಲಿಂದ ಓಡಿರಬೇಕು. ಹಾಗಾದರೆ ನನಗೆ ಇಷ್ಟೆಲ್ಲ ಮಾಡಿದ್ರೂ ಆ ನಿಧಿ ಸಿಗೋದಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ತನ್ನ ಕೈಯನ್ನು ಹಿಡಿದು ಎಳೆದಂತಹ ಒಂದು ದೃಶ್ಯ ಮಹೇಶ್ನ ಕಣ್ಣು ಎದುರಿಗೆ ಬಂದ ತಕ್ಷಣ ಅಲ್ಲಿಂದ ಎದ್ನೋ ಬಿದ್ದು ಅಂತ ಸ್ಮಶಾನದ ಹೊರಗಡೆ ಓಡಿ ಹೋಗ್ತಾನೆ ಮಹೇಶ್. ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಪೊದೆ ಹತ್ರ ಅವನ ಮೊಪೇಡನ್ನು ಏನು ಬಚ್ಚಿಟ್ಟಿರ್ತಾನೆ ಆ ಮೊಪೇಡನ್ನು ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ಫಾಸ್ಟಾಗಿ ಓಡಿಸ್ಕೊಂಡು ಮನೆ ಸೇರಿಬಿಡ್ತಾನೆ ಮಹೇಶ್. ಮನೆ ಸೇರಿದಂತಹ ಮಹೇಶ್ ತನ್ನ ಮನೆಯ ಬಾಗಿಲನ್ನು ಭದ್ರವಾಗಿ ಲಾಕ್ ಮಾಡ್ಕೋತಾನೆ. ಅವನ ರೂಮ್ನ ಕಿಟಕಿಗಳನ್ನೆಲ್ಲ ಬಂದ್ ಮಾಡಿಕೊಂಡು ರಗ್ ಹೊತ್ಕೊಂಡು ಬೆಡ್ ಮೇಲೆ ನಡುಗ್ತಾ ಕೂತ್ಕೋತಾನೆ. ಮಲಗೋದಕ್ಕೆ ಟ್ರೈ ಮಾಡ್ತಾನೆ, ಮಲಗೋದಕ್ಕೆ ನಿದ್ದೆನೇ ಬರ್ತಾ ಇರಲ್ಲ. ಯಾಕಂತ ಹೇಳಿದ್ರೆ ತನ್ನ ಮನೆ ಸುತ್ತ ಯಾರೋ ನಡೆದಾಡ್ತಾ ಇದ್ದಾರೆ ಅನ್ನುವಂಥ ಫೀಲು, ಇದ್ದಕ್ಕಿದ್ದಂಗೆ ಕಿಟಕಿ ತಡ್ದಂಥ ಫೀಲು, ಬಾಗಿಲು ನಾಕ್ ಮಾಡಿದಂಥ ಫೀಲ್ ಆಗ್ತಾ ಇರುತ್ತೆ. ಅವತ್ತಿನ ರಾತ್ರಿ ಎಲ್ಲ ಹೇಗೆ ಕಳೀತಾನೆ ಅಂತ ಮಹೇಶ್ಗೆ ಗೊತ್ತೇ ಆಗೋದಿಲ್ಲ. ಇದಕ್ಕಿದ್ದಂಗೆ ಸೂರ್ಯ ಉದಯಿಸ್ತಾನೆ, ಬೆಳಕು ಮನೆಯೊಳಗೆ ಬರುತ್ತೆ. ಆಗ ಒಂದಷ್ಟು ನೆಮ್ಮದಿ ಮಹೇಶ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಬೆಳಕಾಗುತ್ತೆ, ಬೆಳಗ್ಗೆ ಆಗಿದೆ ಅಂಥೇಳಿ ಬಾಗಿಲು ತೆಗೆದು ಆಚೆ ಬಂದು ಕಾಂಪೌಂಡ್ ಹತ್ರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಎದುರುಗಡೆ ಮನೆಯಲ್ಲಿದ್ದಂತಹ ತನ್ನ ಸ್ನೇಹಿತ ಮಹೇಶಿಗೆ ನೋಡಿ ಸ್ವಲ್ಪ ಏನೋ ಮೂಡ್ ಅಪ್ಸೆಟ್ ಆಗಿರೋ ಥರ ಇದೆಯಲ್ಲ, ಏನೋ ಮಹೇಶ್ ಏನಾಯ್ತು ನಿನಗೆ, ತುಂಬಾ ಅಪ್ಸೆಟ್ ಆಗಿದೆಯಾ, ಏನೋ ಒಂಥರ ಕಾಣ್ತಿದೆಯಾ, ಮೈಗೆ ಹುಷಾರಿಲ್ವಾ ಅಂತ ವಿಚಾರಿಸ್ತಾನೆ. ಆಗ ಮಹೇಶ್ ಇಲ್ಲ ಅಂಥೇಳಿ ಅವನಿಗೆ ಜೋರಾಗಿ ತಪ್ಪಿಕೊಂಡು ನಡೆದಂತಹ ಘಟನೆಯನ್ನು ಹೇಳ್ತಾನೆ. ಆಗ ಅವನ ಸ್ನೇಹಿತ, ಅಲ್ಲ ಕಣೋ, ಆ ಒಂದು ತಾಂತ್ರಿಕನ ಬಗ್ಗೆ ನಿನಗೆ ಗೊತ್ತಿಲ್ವಾ, ಊರಲ್ಲೆಲ್ಲ ಬರೀ ಕೆಟ್ಟದಾಗೆ ಮಾತಾಡ್ತಾರೆ, ಅವನನ್ನು ನಂಬ್ಕೊಂಡು ನೀನು ಇದನ್ನೆಲ್ಲ ಮಾಡಿದ್ಯಲ್ಲ, ನಿನಗೆ ಬುದ್ಧಿದೆಯಾ, ಸರಿ ಬಾ
ನನ್ನ ಜೊತೆ ಆ ತಾಂತ್ರಿಕನ ಮನೆಗೆ ಹೋಗಿ ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸೋಣ ಅಂಥೇಳಿ ಮಹೇಶ್ ಕರ್ಕೊಂಡು ಆ ತಾಂತ್ರಿಕ ಇರುವಂತಹ ಊರಿಗೆ ಹೋಗಿ ಆ ತಾಂತ್ರಿಕನ ಮನೆ ಕೂಡ ಬರುತ್ತೆ. ತಾಂತ್ರಿಕನ ಮನೆ ತಲುಪ್ತಾರೆ ಇಬ್ಬರೂ. ಆದರೆ ಮಹೇಶ್ಗೆ ಒಳಗಡೆ ಬರೋದಕ್ಕೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಅವನ ಸ್ನೇಹಿತ ಹೇಳ್ತಾನೆ, ಸರಿ ನೀನು ಇಲ್ಲೇ ಇರು, ನಾನು ಆ ತಾಂತ್ರಿಕನ ವಿಚಾರಿಸ್ಕೊಂಡು ಬರ್ತೀನಿ ಒಳಗಡೆ ಹೋಗಿ ಅಂಥೇಳಿ ಒಳಗಡೆ ಹೋಗ್ತಾನೆ. ಆಗ ಅಲ್ಲೊಂಥರ ನಾರು ವಾಸನೆ ಬರ್ತಿರುತ್ತೆ, ಅಂದರೆ ಈ ಕೊಳತ್ ನಾರು ವಾಸನೆ ಬರ್ತಿರುತ್ತೆ. ಯಾವುದಾದ್ರೂ ಒಂದು ಹೆಗ್ಣ ಸುತ್ತಾಗಿ ಯಾವ ರೀತಿ ವಾಸನೆ ಬರುತ್ತೆ ಆ ರೀತಿ ವಾಸನೆ ಬರ್ತಿರುತ್ತೆ. ಆಗ ಅವನ ಸ್ನೇಹಿತ ಮಹೇಶನ ಕರೆದು ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ ನೋಡ್ಬಾ ಇಲ್ಲಿ ಅಂತ ಕರೀತಾನೆ. ಆಗ ಮಹೇಶ್ ಕೂಡ ಒಳಗಡೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇರುತ್ತೆ. ನೋಡಿದ್ರೆ ಅಲ್ಲಿ ತಾಂತ್ರಿಕ ಸತ್ತು ಬಿದ್ದಿರ್ತಾನೆ. ಆ ತಾಂತ್ರಿಕನ ಹೆಣ ಮಹೇಶ್ ನೋಡ್ತಿದ್ದಂಗೆ ಗಾಬರಿಯಾಗಿ ಜೋರಾಗಿ ಕಿರ್ಚ್ಕೋತಾನೆ. ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ಇದೆಲ್ಲ ಆ ಹುಡುಗಿದೇ ಕೆಲಸ, ಆ ದೆವ್ವದ ಕೆಲಸ. ಈಗ ತಾಂತ್ರಿಕನ ಸಾಯಿಸಿದೆ ಅಂತ ಹೇಳಿದ್ರೆ ಆ ಹುಡುಗಿ ನನ್ನನ್ನು ಹುಡುಕ್ತಾ ಇರ್ತಾಳೆ. ಆ ದೆವ್ವ ಆಗಿರ್ತಕ್ಕಂಥ ಹುಡುಗಿ ನನ್ನನ್ನು ಸಾಯಿಸದೆ ಸುಮ್ಮನೆ ಬಿಡೋದಿಲ್ಲ ಕಣೋ ಅಂಥೇಳಿ ಜೋರಾಗಿ ಕಿರ್ಚಾಡ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ದುರಾಸೆಯಿಂದ ಇದೆಲ್ಲ ಆಗ್ತಿದೆ ಅಂತ ಹೇಳಿಬಿಟ್ಟು ತುಂಬ ಪಶ್ಚಾತ್ತಾಪ ಪಡ್ತಾನೆ. ಆಗ ಅವನ ಸ್ನೇಹಿತ ಸಂತೈಸಿ, ನೀನೇನು ಯೋಚನೆ ಮಾಡಬೇಡ, ನನ್ನ ಜೊತೆ ನನಗೊಬ್ಬರು ಗೊತ್ತಿದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರು ಬಹುಶಃ ಇದಕ್ಕೊಂದು ಪರಿಹಾರ ಕೊಡ್ತಾರೆ ಅಂಥೇಳಿ ತನ್ನ ಸ್ನೇಹಿತ ಮಹೇಶ್ಗೆ ಕರ್ಕೊಂಡು ಹೋಗ್ತಾನೆ ಆ ಒಂದು ಜಾಗಕ್ಕೆ. ಅದೊಂದು ಕಾಡು ಮಧ್ಯೆ ಇರುವಂತಹ ಜಾಗ ಆಗಿರುತ್ತೆ. ಒಂದು ದೊಡ್ಡ ಬೆಟ್ಟ ಇರುತ್ತೆ. ಹೋಗ್ತಾನೆ ಹೇಳ್ತಾನೆ ಮಹೇಶ್ಗೆ, ನಾವು ಹೋಗ್ತಾ ಇರುವಂಥದ್ದು ನೀನು ಹೋಗ್ತಿದ್ದಿಲ್ಲ ಆ ತಾಂತ್ರಿಕ ಅಂತ ಅವನ ಹತ್ರ ಅಲ್ಲ, ಇವರು ಅಘೋರಿ ಅಂತ. ಇವರು ಅಘೋರತ್ವದಲ್ಲೇ ಇರ್ತಾರೆ ಯಾವಾಗಲೂ ಕೂಡ. ಇವ್ರಿಗೆ ಅಪಾರವಾದಂಥ ಶಕ್ತಿ ಇದೆ. ಆದರೆ ಇಂಥ ಜಾಗದಲ್ಲೇ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಇವರು ಈ ಬೆಟ್ಟದಲ್ಲಿರೋದು ಮಾತ್ರ 100% ಶೋರು. ಆದರೆ ನಾವು ಹುಡುಕ್ಬೇಕು ಅವ್ರನ್ನ ಅಂಥೇಳಿ ಮಹೇಶಿಗೆ ಕರ್ಕೊಂಡು ಹೋಗ್ತಾನೆ. ಹುಡುಕ್ತಾರೆ, ಸಿಕ್ಕಾಪಟ್ಟೆ ಬೆಟ್ಟ ಎಲ್ಲ ಹತ್ತಾರೆ, ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಸುಸ್ತಾಗಿ ಒಂದು ಬದಿ ಕುತ್ಕೊಂಡ್ಬಿಡ್ತಾರೆ ಇಬ್ಬರು. ಇದ್ದಕ್ಕಿದ್ದಂಗೆ ಒಂದು ನೆರಳು ಇಬ್ಬರ ದೇಹದ ಮೇಲೆ ಬೀಳುತ್ತೆ. ತಲೆ ಎತ್ತಿ ನೋಡಿದ್ರೆ ಅಲ್ಲಿ ಅಘೋರಿ ನಿಂತಿರ್ತಾರೆ. ಸೊ ಆ ಅಘೋರಿ ಮಹೇಶನ್ನ ನೋಡ್ತಿದ್ದಂಗೆ ಹೇಳ್ತಾರೆ, ನೀನು ತುಂಬ ದೊಡ್ಡ ತಪ್ಪನ್ನ ಮಾಡಿದೀಯಾ, ಮುಕ್ತಿ ಸಿಗಬೇಕಾದಂಥ ಆತ್ಮಕ್ಕೆ ಬಲವಂತವಾಗಿ ನಿನ್ನ ಸ್ವಾರ್ಥಕ್ಕೆ ಉಪಯೋಗಿಸೋದಕ್ಕೆ ಟ್ರೈ ಮಾಡಿದೆಯಾ. ಆ ಆತ್ಮ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂಥೇಳಿ ಮಹೇಶ್ನ ಸ್ನೇಹಿತನಿಗೂ ನೋಡಿ ಹೇಳ್ತಾರೆ, ನೀನು ಇಂಥವ್ರ ಜೊತೆ ಎಲ್ಲ ಸೇರಬೇಡ, ಇಂಥವ್ರ ಜೊತೆ ಸೇರಿದ್ರೆ ನಿನಗೂ ಕೂಡ ನಿನ್ನ ಜೀವನಕ್ಕೂ ಕೂಡ ತುಂಬ ಅಪಾಯ ಇದೆ ಅಂಥೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ಮಹೇಶ್ ಆ ಅಘೋರಿಗರ ಕಾಲುಗಳನ್ನ ಇಟ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ತಪ್ಪು ಆಗೋಗಿದೆ, ಇನ್ನು ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ, ನೀವೇ ನನ್ನನ್ನು ಕಾಪಾಡಬೇಕು, ಇಲ್ಲಾಂದರೆ ಖಂಡಿತವಾಗ್ಲೂ ಆತ್ಮ ನನ್ನನ್ನು ಬಲಿ ತೊಗೊಂಡ್ಬಿಡುತ್ತೆ ಅಂತ. ಆಗ ಅಘೋರಿ, ನೀನು ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು, ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಒಂದು ಕೊನೆ ಪ್ರಯತ್ನ ಮಾಡು, ಹೋಗು, ಆ ಒಂದು ಸ್ಮಶಾನಕ್ಕೆ ಹೋಗಿ ಆ ಆತ್ಮದ ಹತ್ರ ನೀನು ಕ್ಷಮೆಯನ್ನು ಯಾಚನೆ ಮಾಡು, ಅದು ಕ್ಷಮಿಸಿದ್ರೆ ನಿನಗೆ ಜೀವನ ಸಿಗುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳ್ದಾಗೇ ಅಲ್ಲಿಂದ ಹೊರಟು ಬಿಡ್ತಾನೆ ಮಹೇಶ್ ಹಾಗೆ ಸ್ನೇಹಿತ. ಮಹೇಶನ ಸ್ನೇಹಿತ ಕೂಡ ಹೇಳ್ತಾನೆ, ಅಘೋರಿಗಳು ಈ ಥರ ಹೇಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ, ಒಂದು ಸತಿ ಪ್ರಯತ್ನ ಮಾಡಿ ನೋಡು, ಬಾ ಹೋಗೋಣ ಆ ಸ್ಮಶಾನಕ್ಕೆ ಅಂತ ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಸ್ಮಶಾನ ಆಚೆಗಡೆ ಮಹೇಶ್ನ ಸ್ನೇಹಿತ ನಿಂತಿರ್ತಾನೆ. ಭಯದಿಂದ ಮೆಲ್ಲಿಗೆ ಮಹೇಶ್ ಆ ಸ್ಮಶಾನದ ಒಳಗಡೆ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಆ ಒಂದು ಗುಂಡಿ ಮಹೇಶ್ನ ಎದುರಾಗುತ್ತೆ. ಗುಂಡಿ ಸಿಕ್ಕ ತಕ್ಷಣ ಮಹೇಶ್ ತನ್ನ ಮಂಡಿಯನ್ನು ಊರಿ ಕ್ಷಮೆಯನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ ಆ ಒಂದು ಆತ್ಮದ ಬಳಿ. ಇದ್ದಕ್ಕಿದ್ದಂಗೆ ಗುಂಡಿಯಿಂದ ಹೊರಗೆ ಬಂದಂತಹ ಒಂದು ಆಕೃತಿ ಮಹೇಶ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಆಗುತ್ತೆ. ಅಂದರೆ ಅವನ ದೇಹದ ಮೇಲೆ ಕುತ್ಕೊಂಡ ಹಾಗೆ, ಕತ್ತಿ ಸಿಕ್ಕಿದಾಗೆ, ಪರ್ಸ್ದಾಗೆ ಫೀಲ್ ಆಗುತ್ತೆ ಮಹೇಶ್ಗೆ. ಜೋರಾಗಿ ಕಿರ್ಚ್ಕೊಳ್ತಾನೆ, ಅಳ್ತಾನೆ. ಇದ್ದಕ್ಕಿದ್ದಂಗೆ ಅಲ್ಲಿ ಆ ಬೆಡ್ಡಲ್ಲಿದ್ದಂತಹ ಅಘೋರಿ ಕೂಡ ಬರ್ತಾರೆ. ಬಂದಂತಹ ಅಘೋರಿ ತಮ್ಮ ತಪಶಕ್ತಿಯಿಂದ ಆ ಆತ್ಮಕ್ಕೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾರೆ. ಹಾಗಾಗಿ ಅಲ್ಲಿಂದ ಆ ಆತ್ಮ ಮುಕ್ತಿಯ ಕಡೆ ಹೊರಟು ಹೋಗುತ್ತೆ ಮಹೇಶ್ನ ಬಿಟ್ಟು. ಪಶ್ಚಾತ್ತಾಪದಿಂದ ಮಹೇಶ್ ಅಘೋರಿಗಳ ಹತ್ರ ಕ್ಷಮೆಯನ್ನು ಯಾಚನೆ ಮಾಡಿ ತನ್ನ ಸ್ನೇಹಿತನ ಜೊತೆಗೆ ಮನೆಗೆ ವಾಪಸ್ ಹೋಗ್ತಾನೆ.
ನೋಡಿದ್ರಲ್ಲ ವೀಕ್ಷಕರೇ, ನಾವು ಮನುಷ್ಯರು ನಮಗೆ ಬೇಕಾಗಿರುವಂಥ ದುಡ್ಡು ಆಸ್ತಿಯನ್ನು ಪಡೆಯೋದಕ್ಕೆ ಏನು ಬೇಕಾದರೂ ಮಾಡ್ತೀವಿ. ಅದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಕೂಡ ನಾವು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಹೇಳೋದು, ಯಾವುದಾದ್ರೂ ಒಂದು ಕಾರ್ಯ ಮಾಡೋಕ್ಕೆ ಮುಂಚೆ ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೂ ಮುಂಚೆ 1 ಸತಿ ಅಲ್ಲ, 2 ಸತಿ ಅಲ್ಲ, 100 ಸತಿ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಂಥ ದುರ್ಘಟನೆಗಳು ಪದೇ ಪದೇ ನಡೆಯೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇರೋದಿಲ್ಲ. ಇವತ್ತಿನ ಈ ಒಂದು ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ನೈಜ ರೋಚಕ ಕಥೆಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಸಿಗ್ನೇಚರ್ ಸ್ಟುಡಿಯೋ.